ಒಂದು city lights shine, but they never show ಆಮೇಲೆ ಕೆಲವೊಂದು the truths we hide, the things we don't know. ಕೇಳೋಣ ಅಂದ್ಕೊಂಡೆ, ಆಮೇಲೆ ಬೈದು Concrete jungle beats in the air. Dreams take flight, but beware, beware. ಹಳೆ ಕಾಲದಲ್ಲಿ ತುಂಬ ಗೊತ್ತವರು ಕಮೆಂಟ್ ಮಾಡಿ. ಅಂದ್ಕೊಂಡಿದ್ದೀನಿ ವಿಡಿಯೋ ಮಾಡಿಕೊಂಡೆ ಏನು ಮಾಡ್ತಾ ಇದ್ದಾರೆ ಅಂತಲೂ ನೋಡಿಲ್ಲ. ಓಕೆ, ಹೀಗೆ ಅದೇನೇನೋ ಮಾಡ್ತಾರೆ ನೋಡಿ. ಹುಡುಗನಿಗೆ ಪೇಟ ಕಟ್ಬಿಟ್ಟು ನಮ್ಮ ಕಡೆ ಏನೇ ಒಂದು ಶಾಸ್ತ್ರ ಮಾಡೋದಾದರೂ ಈ ಥರ ತಲೆಗೆ ಒಂದು ಪೇಟ ಥರ ಕಟ್ಟುತ್ತಾರೆ. ಅದು ಒಂದು ಏನದು ಏನು ಹೇಳ್ತಾರೆ ಅದನ್ನು, ಒಂದು ಗೌರವ. ಗೌರವ ಅಂತ ಹೇಳಿ ತಲೆಗೆ ಒಂದು ಪೇಟ, ಗೌರವ ಸೂಚನೆ ಅದು. ನಮ್ಮ ಚಿಕ್ಕಪ್ಪ ಒದ್ದಾಡ್ತಾ ಇದ್ದಾರೆ ಕಟ್ಟಕ್ಕೆ. ಹಾಗೆ ಆಲ್ಮೋಸ್ಟ್ ಕಟ್ಟಿದ್ರು ಅನ್ಸುತ್ತಲ್ಲ. ಫೈನಲಿ ಕಟ್ಟಿದ್ರು. ಇನ್ನೇನು ಶುರುವಾಯಿತು ಕಾರ್ಯಕ್ರಮ ಶುರುವಾಯಿತು. ಹುಡುಗನಿಗೆ ಕುಂಕುಮ ಹಚ್ಚಿಬಿಟ್ಟು ನಮ್ಮ ಅಕ್ಕ ಶುರು ಮಾಡಿದ್ದಾಳೆ. ಆದರೂ ಪೇಟ ಸರಿಯಾಗಿಲ್ಲ ಅಂತ ನಮ್ಮ ಚಿಕ್ಕಪ್ಪ ಬಂದು ನೋಡ್ತಾವ್ರೆ. ವಿಡಿಯೋಗ್ರಾಫರು ಯಾರನ್ನು ಹಿಡಿಬೇಕು ಅನ್ನೋದೇ ಅವನಿಗೆ ಕನ್ಫ್ಯೂಷನ್ ಆಗಿದೆ ಪಾಪ. ಆ ಕಡೆನೂ ವಿಡಿಯೋ ಮಾಡ್ತಾಯಿದ್ದಾನೆ, ಈ ಕಡೆನೂ ವಿಡಿಯೋ ಮಾಡ್ತಾನೆ, ಕುತ್ಕೊಂಡಿದ್ದಾನೆ. ಅದಕ್ಕೆ ಹೇಳಿದೆ, ನೀನೇ ವಿಡಿಯೋ ಮಾಡಬಾರ್ದು, ನಾನೇ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಕುತ್ಕೊಂಡ್ಬಿಟ್ಟ ಅವನೊಂದು ಸೈಡಿಗೆ. ಆಮೇಲೆ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಅದೇನೋ ಫಸ್ಟಿಗೆ ಇದೇನೋ ಮಾಡ್ತವ್ರೆ, ಏನಂತ ಗೊತ್ತಿಲ್ಲ ನನಗೂ. ನೋಡಿ ಸುಮಾರು ವೀಡಿಯೋನ ಕಟ್ ಮಾಡಿಬಿಟ್ಟೆ ನಾನು. ನಿಂತು ನನಗಂತೂ ಕಾಲು ಬಂದುಬಿಟ್ಟಿತ್ತು. ಸೊ ಕಟ್ ಮಾಡಿ ಇನ್ನೇನು ಮುಗಿತಾ ಅಂತ ಕೇಳ್ತಾಯಿದ್ದೆ. ಆಮೇಲೆ ಬೈದ್ಬಿಟ್ರು ನನಗೆ, ನಿಮಗೆಲ್ಲ ಏನು ಗೊತ್ತಿದೆ, ಬರೀ ಮೊಬೈಲ್ ವೀಡಿಯೋ ಮಾಡೋದು, ಮೊಬೈಲ್ ನೋಡೋದು ಅಷ್ಟೇ ಗೊತ್ತಿದೆ, ಇದನ್ನೆಲ್ಲ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಬೈದ್ಬಿಟ್ರು ಯಜಮಾನ್ರು. ಸರಿ ಆಯ್ತಪ್ಪ ಅಂತ ನಾನು ಬಾಯಿಗೆ ಬೀಗ ಹಾಕ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಮಾಡಿದರು. ನಾನು ನೋಡೋ ಅಷ್ಟು ನೋಡಿದೆ, ಯಾರು ವೀಡಿಯೋ ಮಾಡ್ತಾರೆ ಅಂದ್ಕೊಂಡೆ. ಆದರೂ ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಹೇಳಿ ವೀಡಿಯೋ ಮಾಡಿದೆ. ನಮ್ಮ ಚಿಕ್ಕಪ್ಪ ಹತ್ರ ಕೇಳಿದೆ, ಇನ್ನೂ ಎಷ್ಟೊತ್ತು ಚಿಕ್ಕಪ್ಪ, ನನ್ನ ಕೈಯಲ್ಲಿ ಆಗ್ತಿಲ್ಲ ಚಿಕ್ಕಪ್ಪ ಅಂತ ಹೇಳಿದೆ. ಅವರೇ ಹುಡುಗಿ ಸುಮ್ಮನೆ ಕೂತ್ಕೋ, ನೋಡು ಈ ಥರದ್ದೆಲ್ಲ ಸಿಗತ್ತಾ, ಈ ಥರದ್ದೆಲ್ಲ ನೋಡು, ಇದನ್ನು ವೀಡಿಯೋ ಮಾಡು, ಜನಗಳೆಲ್ಲ ತೋರಿಸು, ಅವ್ರು ನೋಡಿ ಕಲೀಲಿ ಅಂತ ಹೇಳಿದರು. ಇಲ್ಲಿ ನೋಡಿ ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟವ್ರೆ. ಅವರು ನೋಡ್ತವ್ರೆ, ಕಾಯ್ತವ್ರೆ, ಎಲ್ಲ ಹೊರಗಡೆ ಬರೋಕ್ಕೆ ಕಾಯ್ತವ್ರೆ ಅರ್ಶಿನ ಹಚ್ಚೋಕ್ಕೋಸ್ಕರ. ಆಮೇಲೆ ಇಲ್ಲಿ ಹೊರಗಡೆ ಸ್ವಲ್ಪ ನಮ್ಮ ಮೈಕ್ಳಿದ್ರು, ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ತಮಾಷೆ ಮಾಡಿಕೊಂಡು ಹಾಗೆ ಹೊರಗಡೆ ನೀವು ಏನಾರು ಮಾಡ್ಕೊಂಡ್ರಪ್ಪ, ಹೊರಗಡೆ ಒಂಚೂರು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೊರಗಡೆ ಲೈಟಿಂಗ್ಸ್ ಹೇಗೆ ಹಾಕಿದ್ದಾರೆ ಅಂತ ಕಾಣುತ್ತೆ ಅಂತ ನೋಡೋಣ ಅಂತ ಹೊರಗಡೆ ಬಂದುಬಿಟ್ಟೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಲೈಟಿಂಗ್ಸಿಂದ. ಆ್ಯಕ್ಚುಲಿ ನಾನು ಫುಲ್ ಗೋಲ್ಡ್ ಹಾಕೋಕ್ಕೆ ಹೇಳಿದ್ದೆ. ಅವನು ಇಲ್ಲ ಅಕ್ಕ, ಇನ್ನೊಂದು ಮದುವೆ ಇತ್ತು ಅಂತ ಹೇಳಿ ಅವರಿಗೆ ಅದನ್ನು ಹಾಕ್ಬಿಟ್ಟು ನಮಗೆ ಚಿನಿಮಿನಿನ ಕಲರ್ ಹಾಕ್ಬಿಟ್ಟವನೇ. ಹಾಗೆ ನೋಡಿ ಈಗೆಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬಂದರು ಅಂತ ಅಂದ್ಕೊಂಡೆ. ಇಲ್ಲ ಇನ್ನೂ ಸ್ವಲ್ಪ ಬರೋರಿದ್ದಾರೆ. ಈಗ ಒಂದು 80% ಬಂದಿದ್ದಾರೆ, ಇನ್ನು 20% ಇನ್ನೂ ಬರೋರಿದ್ದಾರೆ. ನಮ್ಮ ಮಾಮಿಗೆ ಸ್ವಲ್ಪ ಕಾಲು ಎಳಿತಾ ನಾನು ತಮಾಷೆ ಮಾಡ್ಕೊತ, ನೀನು ಮುಂದೆ ಕೂರ್ಬೇಡ, ನೀನು ಹಿಂದೆ ಹೋಗು, ಯಾವಾಗಲೂ ಎಲ್ಲ ಫಂಕ್ಷನಲ್ಲಿ ಮುಂದೆ ಇರ್ತೀನಿ ಅಂತ ತಮಾಷೆ ಮಾಡ್ತಿದ್ದೆ. ಅವಳು ಇಲ್ಲ, ಅವಳಿಗೆ ಪಾಪ ಎಷ್ಟೇ ಬೈದ್ರು ಏನೋ ಅಂದ್ಕೊಳಲ್ಲ. ಪಾಪ ಏನೋ ಮಾಡ್ತಾಯಿದ್ಲು, ಅರ್ಶಿನ ಹಚ್ಚೋಕ್ಕೆ ರೆಡಿ ಮಾಡ್ತಾಯಿದ್ಲು. ಹಾಗೆ ನಮ್ಮ ಮೈಕ್ಳಿಗೆಲ್ಲ ಒಂದು ಹಾಯ್ ಹೇಳ್ರಿ ಅಂದೆ. ಅವರು ತುಂಬ ನಾಚ್ಕೊತಾ ಇದ್ದಾರೆ ನೋಡಿ ಗಾಯ್ಸ್. ನಿಮಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಎಲ್ಲ ಸ್ವಲ್ಪ ಸೈಡ್ ಅವರು ಇವರು. ಅಲ್ಲಿಂದ ಮತ್ತೆ ನಾನು ಯಾವಾಗ ಹೊರಗಡೆ ಬರ್ತಾರೋ ಅಲ್ಲ, ಎಲ್ಲರೂ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಸ್ವಲ್ಪ ಜನ ಬರೋರಿದ್ರು. ಆಮೇಲೆ ಒಂದು ಸೆಲ್ಫಿ ತಕ್ಕೊಂಬಿಟ್ಟು
ಅಲ್ಲಿಂದ ಶುರುವಾಯಿತು. ನೋಡಿ, ನೀವೆಲ್ಲ ನೋಡಿರ್ತೀರ ಅರ್ಶಿನ ಹಚ್ಚೋದಂದರೆ ಇವಾಗ ತುಂಬ 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 ಫ್ಯಾಷನ್, ಅದೇ ಒಂದು ಫ್ಯಾಷನ್ ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಹಿಂದಿನ ಕಾಲದಲ್ಲಿ ಈ ಥರ ಚೇರ್ಸ್ನ ಇಟ್ಬಿಟ್ಟು ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಅರ್ಶಿನ ಹಚ್ತಿರ್ಲಿಲ್ಲ ದೇವರಣೆಗೂ. ಈಗ ಈ ಥರ ಹುಲ್ಲಿನ ಏನಿದು ಗೋಣಿ ಚೀಲದ ಒಳಗಡೆ ಹುಲ್ಲು ಹಾಕಿದ್ರು ಅನ್ಸುತ್ತೆ. ನಾನು ಕೇಳಿದೆ ನಮ್ಮ ಚಿಕ್ಕಪ್ಪನ, ಇದು ಏನಿದು ಈ ಥರ ಎಲ್ಲ ಮಾಡ್ತಾರೆ ಅಂತ. ಆಗಿನ ಕಾಲದಲ್ಲಿ ಇದೇ ಥರ ಒಂದು ಗೋಣಿ ಚೀಲಕ್ಕೆ ಹುಲ್ಲನ್ನು ಹಾಕ್ಬಿಟ್ಟು ಅದನ್ನು ಕಟ್ಬಿಟ್ಟು ಅದ್ರ ಮೇಲ್ಗಡೆ ಅಕ್ಕಿಯಲ್ಲಿ ಈ ಥರ ಚಿತ್ರ ಬಿಡಿಸ್ಬಿಟ್ಟು ಇಲ್ಲಿ ಕೂಡಿಸಿ ಅರ್ಶಿನ ಹಚ್ತಿದ್ರಂತೆ. ಅದು ಒಂದು ಸಂಪ್ರದಾಯ ಇತ್ತಂತೆ. ಅದನ್ನು ಯಾಕೆ ಮಿಸ್ ಮಾಡಬೇಕು ಅಂತ ಹೇಳಿ ಅದನ್ನು ಕ್ಯಾಪ್ಚರ್ ಮಾಡಿದೆ. ನಾನು ಹೇಳಿದೆ ಫುಲ್ ವಿಡಿಯೋ ಬೇಡ ಇಲ್ಲೇ ಕೂರಿಸೋದು, ಯಾಕಂದರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದೀನಿ, ಇದು ಯಾಕೆ ಚಿಕ್ಕಪ್ಪ ಅಂತ ಹೇಳಿದೆ. ಬೈದು ನಮ್ಮ ಚಿಕ್ಕಪ್ಪ, ಸುಮ್ಮನೆ ಕುತ್ಕೊಂಬರತ್ತೆ, ಇದೆಲ್ಲ ಏನು ಗೊತ್ತಿಲ್ಲ ಏನಿಲ್ಲ ನಿನಗೆ, ಇದೆಲ್ಲ ಒಂದು ಚೆನ್ನಾಗಿರುತ್ತೆ, ಈ ಥರ ಎಲ್ಲ ಮಾಡಿಸ್ಬೇಕು, ದೊಡ್ಡವರು ಸುಮ್ಮನೆ ಮಾಡಿರಲ್ಲ, ಇದಕ್ಕೆಲ್ಲ ಒಂದು ಏನೋ ಇರುತ್ತೆ ಅಂತ ಹೇಳಿದರು. ಸರಿ ಆಯ್ತಪ್ಪ, ಏನೋ ಒಂದು ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ. ಸರಿ ಒಂದು 2-3 ಟೈಮು ಇಲ್ಲಿರಲಿ, ಆಮೇಲೆ ಅಲ್ಲಿ ನಾವು ರೆಡಿ ಮಾಡಿಸಿದ್ದೀವಿ ಅಲ್ಲಿ ಕುತ್ಕೊಂಡು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಸರಿ ಆಯಿತು ಅಂದರು. ಹಾಗೆ ಇಲ್ಲಿ ಕುತ್ಕೊಳೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಪೂಜೆಯನ್ನು ಮಾಡಿಬಿಟ್ಟು ಕುತ್ಕೋಬೇಕಾಗತ್ತೆ. ಫಸ್ಟು ಬಲಗಾಲನ ಇಡ್ತಾರೆ. ಹೇಗೆ ಕುತ್ಕೋಬೇಕು ಅಂತ ನಮ್ಗೆ ಕೇಳ್ತಾ ಇದ್ದಾನೆ ನಮ್ಮ ತಮ್ಮ, ಅವನಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಕ್ಕ ಹೇಳ್ಕೊಡ್ತಾ ಇದ್ದಾರೆ, ನಮ್ಮ ಚಿಕ್ಕಪ್ಪನೂ ಹೇಳ್ಕೊಡ್ತಾ ಇದ್ದಾರೆ. ಇವೆಲ್ಲ ಏನು ಡೆಕೋರೇಷನ್ ತೆಗೆದು ಹಣಿರಿ ಅಂತ ಹೇಳಿ ಕಾಮಿಡಿ ಮಾಡ್ಕೊತ ಅದನ್ನ ಆ ಕಡೆ ಎತ್ತಿಟ್ಟು ಈಗ ಹುಡುಗ ಕುತ್ಕೊಂಡ. ಈಗ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಫಸ್ಟು ನೀವೇ ಹಚ್ಚಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ನನ್ನ ಪತಿದೇವರು ಹಚ್ಚಕ್ಕೆ ರೆಡಿ ಆದ್ವಿ. ಕ್ಯಾಮ್ರಾನ ಯಾರು ಕೈಲಿ ಕೊಟ್ವಿ? ನಮ್ಮ ಅಣ್ಣನ ಕೈಲಿ ಕೊಟ್ಬಿಟ್ಟು ನಾನು ಬಂದ್ಬಿಟ್ಟೆ ಹಚ್ಚೋಣ ಅಂಥೇಳಿ. ಹಚ್ಚಬೇಕಾದ್ರೆ ಹೆಂಗೆ ಏನು ಫಸ್ಟಿಗೆ ಏನು ಮಾಡಬೇಕು ಅಂತೆಲ್ಲ ನಮ್ಮ ಅಕ್ಕನ ಹತ್ರ ಕೇಳಿದೆ. ಅವಳೆಲ್ಲ ಹೇಳಿದ್ಲು. ಆಮೇಲೆ ಅರ್ಶಿನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಅರ್ಶಿನ ಹಚ್ಬಿಟ್ಟು ನಮ್ಮ ಯಜಮಾನ್ರನ್ನ ಕರೆದೆ. ಫಸ್ಟ್ ನೀನು ಹಚ್ಚು, ನಾನು ಆಮೇಲೆ ಬರ್ತೀನಿ ಅಂದರು. ಸರಿ ಆಯ್ತಪ್ಪ ಅಂತ ಹೇಳಿ ನಾನು ಹಚ್ಬಿಟ್ಟು ಫಸ್ಟು ಅಕ್ಷತೆನ ಹಾಕ್ಬಿಟ್ಟು ಆಮೇಲೆ ಹಚ್ಚೋಕ್ಕೆ ಶುರು ಮಾಡಿದೆ. ಸರಿ ನಾನು ಹಚ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹಚ್ಚಕ್ಕೆ ಹೇಳಿದೆ. ಅವಳು ಮಮ್ಮಿ ಪಪ್ಪ ಬೇಕು ಅಂತಿದ್ಲು. ಸರಿ ಆಯ್ತಪ್ಪ, ನೀವು ಅಪ್ಪನ ಜೊತೆ ಹೋಗೋ ಹಚ್ಬಿಟ್ಟು ಅಂಥೇಳಿ ಹಚ್ಚಕ್ಕೆ ಕೊಟ್ಟೆ. ಅವಳು ಅರ್ಶಿನ ಹಚ್ಚೋದು ಬಿಟ್ಕೊಂಡು ಅಕ್ಕಿ ಅಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ಹೇಳಿದ್ವಿ ಇಲ್ಲ ಅಕ್ಕಿಲ್ಲ, ಆಮೇಲೆ ಆಟ ಆಡೋದು ಪುಟ್ಟ ಈಗ ಹಚ್ಚು ಅಂತ ಹೇಳಿದ್ವಿ. ಅವಳು ಬರೀ ಅಕ್ಕಿ ತಗೊಳಕ್ಕೆ ಓಡೋಗ್ತಾಯಿದ್ಲು. ಆಮೇಲೆ ಹಚ್ಚೋಕ್ಕೆ ಅವಳು ಸ್ವಲ್ಪ ಹಚ್ಚಿದ್ಲು. ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಹಚ್ಚಿದ್ರು ಸ್ವಲ್ಪ ಅರ್ಶಿನ. ಹೀಗೆ ಅರ್ಶಿನ ಹಚ್ತಾ ಇರ್ಬೇಕಾದ್ರೆ ಅವಳದು ಆಟ ನಡೀತಾನೆ ಇತ್ತು. ಹೀಗೆ ಎಲ್ಲರೂ ಅರ್ಶಿನ ಹಚ್ಚೋಕ್ಕೆ ಶುರು ಮಾಡಿದ್ವಿ, ಒನ್ ಬೈ ಒನ್. ಆಮೇಲೆ ಫೋಟೋನ ಇದೇ ಟೈಮಲ್ಲಿ ಫೋಟೋಸ್ ತೆಗಿ ಅಂಥೇಳಿ ಹೇಳಿದ್ವಿ. ಫಸ್ಟ್ ಆ ಫೋಟೋ ತೆಗಿತೀನಿ, ಫಸ್ಟು ಅದೇನೇನು ಶಾಸ್ತ್ರ ಮಾಡಬೇಕು ಏನೇನು ಮಾಡಬೇಕು ಎಲ್ಲ ಮಾಡು ಅಂಥೇಳಿ ಬೈದ ಫೋಟೋಗ್ರಾಫರು. ಆಮೇಲೆ ಸರಿ ಆಯಿತು, ಇನ್ನೇನು ಅದು ಬೇಡಪ್ಪ, ಚೀಲ ತೆಗ್ಬಿಡಪ್ಪ ಸಾಕು, ಶಾಸ್ತ್ರ ಮುಗೀತು ಅಂಥೇಳಿ ಅದನ್ನು ಸೈಡಿಗೆ ಇಟ್ಬಿಟ್ಟು ಇನ್ನು ಅಲ್ಲಿ ಕೂರು ಅಲ್ಲೇ ಇನ್ನು ಫೋಟೋ ತೆಗಿ ಅಂತ ಹೇಳಿದೆ ನಾನು. ಸರಿ ಆಯಿತು ಅಂಥೇಳಿ ಅವನು ಹಂಗೆ ಅಲ್ಲಿಂದನೇ ಇನ್ನು ಶುರು ಮಾಡಿದ್ವಿ. ಎಲ್ಲರೂ ಬಂದ್ಬಿಟ್ಟು ಈಗ ಪೋಸ್ ಯಾವ್ಯಾವ ಥರ ಕೊಡಬೇಕು ಅಂತ ಅವ್ನು ಹೇಳ್ಕೊಡ್ತಾ ಇದ್ದ. ಅಯ್ಯೋ ಇದೆಲ್ಲ ಯಾಕೆ ಮಾರೆ, ಹೆಂಗೋ ಒಂದು ತೆಗಿ ಅಂತ ಬೈತಾ ಇದ್ದೆ ನಾನು. ಆಮೇಲೆ ಸರಿ ಆಯಿತು ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಕೂರಿಸ್ಬಿಟ್ಟು ವೀಡಿಯೋಸ್ ಮಾಡೋಕ್ಕೆ, ವೀಡಿಯೋಸು ತೆಗಿಯೋಕ್ಕೆ ಶುರು ಮಾಡಿದ್ರು. ನನ್ನ ಮಗಳಂತೂ ಕೂರ್ತಾನೇ ಇರಲಿಲ್ಲ, ಏನೋ ಮಾಡಿ ಕೂರಿಸ್ಕೊಂಡ್ವಿ. ಆಮೇಲೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಎಲ್ಲ ಫ್ಯಾಮಿಲಿ ಕಡೆಯಿಂದ ಅರ್ಶಿನ ಶಾಸ್ತ್ರ. ಇವರು ನಮ್ಮ ಆಶಾ ಮಾಮಿ ಅಂಥೇಳಿ, ಹೀಗೆ 5 ಜನ ಮಾವಂದರು, ಇವರು ಕೊನೆಯವರು, ಸೋಮಪ್ಪ ಆ್ಯಂಡ್ ಫ್ಯಾಮಿಲಿ. ಆಮೇಲೆ ನೆಕ್ಸ್ಟ್ ಬಂದಿತ್ತು ನಮ್ಮ 4ನೇ ಮಾವ ಬಂದಿರಲಿಲ್ಲ, ಅವ್ರಿಗೆ ಡ್ಯೂಟಿ ಇತ್ತು ಅಂತ ನಮ್ಮ ಅತ್ತೆಯವರು, 4ನೇ ಅತ್ತೆ. ಇವರು ನಮ್ಮ ದೊಡ್ಡಮ್ಮ, 2ನೇ ದೊಡ್ಡಮ್ಮ. ನೆಕ್ಸ್ಟು ಬಂದ್ಬಿಟ್ಟು ಚೆನ್ನಾಗಿ ಹಚ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಯಾರು ಬಂದರು? ನಮ್ಮ ಮೇಘರಾಜ್ ಮಾವ. ಇವರು ನನ್ನ 4ನೇ ಮಾವ.
ಹೇಳಿದ್ನಲ್ಲ ಆವಾಗಲೇ 5 ಜನ ಅತ್ತೆ ಮಾವಂದರು ಅಂಥೇಳಿ. ಇವರು 4ನೇವರು ಜೋಗದಲ್ಲಿರೋದು. ಇವರು ಸ್ವಲ್ಪ ಜಾಸ್ತಿ ತರಲೆ ನನ್ನ ಜೊತೆ ಚೆನ್ನಾಗಿ ತರಲೆ ಮಾಡ್ತಾರೆ. ಇವ್ರು ನಮ್ಮ ದೊಡ್ಡಮ್ಮ ಫಸ್ಟ್ ದೊಡ್ಡಮ್ಮ ಹಾಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕುಮಾರಣ್ಣ, ಇವನು ನಮ್ಮ ಮಾವನ ಮಗ. ಆ್ಯಕ್ಚುಲಿ ನಾನು ಭಾವ ಗಿವ ಅಂತೆಲ್ಲ ಕರೆಯಲ್ಲ, ಅಣ್ಣ ಅಂತಲೇ ಕರಿತೀನಿ. ಹಾಗೆ ನಮ್ಮ ಕಿಟ್ಟಣ್ಣ ದೊಡ್ಡಮ್ಮನ ಮಗ, 2ನೇ ಮಗ. ಇವರಿಬ್ಬರು ಪಾರ್ಟ್ನರ್ಸು ಎಲ್ಲೇ ಹೋದರು. ಸೊ ಇಬ್ಬರು ಒಟ್ಟಿಗೆ ಹಚ್ತವ್ರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅತ್ತೆ ಮಗಳು ಆಶಾ ಅಂಥೇಳಿ 2ನೇವಳು. ಇವರು ಜೋಗದಲ್ಲಿರೋದು. ಇವರು ಹಚ್ಬಿಟ್ಟು ಹೋಗಿದ್ಲು. ಹಸ್ಬೆಂಡ್ನ ಕರಿತಾ ಇದ್ಲು, ಅವ್ರು ಬರಲಿಲ್ಲ. ಬಂದರು. ಇವತ್ತು ಪಕ್ಕ ಇವಳು ಮಾಡ್ತಾವಳೆ ಏನಿದು ಆರ್ತಿನ. ಆಮೇಲೆ ಇವ್ರು ನಮ್ಮ ದೊಡ್ಡ ಮಾವ, ಫಸ್ಟ್ನೇ ಮಾವ ಇವರೇ. ಇವು ನಮ್ಮ ಚಿಕ್ಕಮ್ಮ, ಸಣ್ಣ ಚಿಕ್ಕಮ್ಮ. ಸ್ವಲ್ಪ ಕಾಮಿಡಿ ಆ್ಯಂಡ್ ಟ್ರೆಂಡಿಯಾಗಿ ಚೆನ್ನಾಗಿ ಇವರಿದೆ. ಏನೇ ಫಂಕ್ಷನ್ ಇತ್ತು ಚೆನ್ನಾಗಿ ನಡೆಯುತ್ತೆ, ಒಳ್ಳೆ ಕಾಮಿಡಿ ಇರುತ್ತೆ. ಇವರು ನಮ್ಮ ಅತ್ತಿಗೆ. ನಮ್ಮ ಅಣ್ಣ ಬಂದಿರಲಿಲ್ಲ ಅನಿಸುತ್ತೆ ಅವತ್ತು, ಬಂದಿರಲಿಲ್ಲ ಅವರು. ಆಮೇಲೆ ನೆಕ್ಸ್ಟ್ ಯಾರು ಬಂದರು? ನೆಕ್ಸ್ಟ್ ನಮ್ಮ ತೇಜ, ನಮ್ಮ ಪಿಂಕು ಮಕ್ಕಳ ಸೈನ್. ಇದು ಒಬ್ಬೊಬ್ಬರಿಗೆ ಹಚ್ಚೋಕ್ಕೆ ಖುಷಿಯಾಗಿ ಬರ್ತಾರೆ. ನಮ್ಮ ಕಾವ್ಯ. ಅರ್ಶಿನ ಹಚ್ಚೋದ್ರಿಂದ ಏನೋ ಒಂಥರ ಚೆನ್ನಾಗಿರುತ್ತಲ್ಲ, ಮಕ್ಕಳಿಗೂ ಒಂಥರ ಖುಷಿಯಾಗಿರುತ್ತೆ. ನೋಡಿ ಹೆಂಗೆ ಕಾಯ್ತವ್ರೆ, ನೋಡಿ ಎಲ್ಲರೂ ಅಕ್ಕಿ ಹಾಕೋಕ್ಕೆ ಕಾಯ್ತಾ ಇರ್ತಾರೆ. ಅರ್ಶಿನ ಹಾಕೋಕ್ಕಿಂತ ಮುಂಚೆ ಮಕ್ಕಳದೊಂದು ಗ್ರೂಪ್ ಇರಲಿ ತೆಗೀರಿ ಅಂತ ಹೇಳಿದೆ. ಸೊ ಹಾಗೆ ಅವ್ರ ಜೊತೆ ನಾವು ಕೂಡ ಸೇರಿಕೊಂಡ್ವಿ. ಒಂದು ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಎಲ್ಲ ಮಕ್ಕಳ ಜೊತೆ ತೆಗೆಸ್ಕೊಳ್ಳೋಕ್ಕೆ. ನಾವು ಅವಾಗ ನಮ್ಮದೇ ಒಂದು ಟೀಮ್ ಆಗಿಬಿಟ್ಟಿತ್ತು, ಎಲ್ಲ ಮಕ್ಕಳ ಜೊತೆ ನಾನು ಇರ್ತಿದ್ದೆ ಆವಾಗ. ಇವಾಗ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಇದೆಲ್ಲ ನನ್ನ ಟೀಮು. ಎಲ್ಲಿ ಮಕ್ಳು ಇರ್ತಿದ್ರು ಅಲ್ಲೊಂದು ನಂದೊಂದು ಗ್ಯಾಂಗ್ ನಾನೇ ಕಟ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡ್ಬಿಡ್ತಿದ್ದೆ ಮಕ್ಕಳ ಜೊತೆ. ಎಲ್ಲ ಬೈಯೋರು, ಏನು ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಿದ್ದೆ ಅಂಥೇಳಿ. ಏನೋ ಒಂಥರ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ. ಈ ದೊಡ್ಡವ್ರಿಗಿಂತ ಮಕ್ಕಳಿಗೆ ಎಷ್ಟೋ ಬೆಸ್ಟು. ನಾವು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ತಾರೆ. ಮತ್ತು ಏನೋ ಒಂಥರ ಈಗ ದೊಡ್ಡವರಿಗಿಂತ ಇವರೇ ಏನೋ ಒಂಥರ ನಮಗೆ ಫ್ರೆಂಡ್ಲಿಯಾಗಿ ಸೆಟ್ ಆಗ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿ ಹೋದ್ರೂ ನನಗೆ ಮಕ್ಕಳೇ ಇಷ್ಟ ಆಗುತ್ತೆ. ಅದಕ್ಕೆ ಅವ್ರ ಜೊತೆನೇ ಇದ್ಬಿಡ್ತೀನಿ ಯಾವಾಗಲೂ. ಈಗ ಮತ್ತೊಂದು ಸಲ ಫೋಸ್ ಕೊಡ್ತೀವಿ ತೆಗೀರಪ್ಪ ಅಂತ ಹೇಳಿದ್ವಿ. ಫೋಟೋ ಕ್ಯಾಮ್ರಾಮ್ಯಾನು ಅಂತ ಎಷ್ಟು ಸಲ ತೆಗಿಬೇಕಂತ ಬೈಕಂತ ಇರ್ತಾನೇನೋ. ಏನು ಮಾಡೋದಪ್ಪ, ಆಮೇಲೆ ಸಿಗಲ್ಲಲ್ವ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಫೋಟೋನ ತೆಗೆಸ್ಕೊಂಡ್ವಿ. ಹಾಗೆ ಅವರು ಕೂಡ ತೆಗಿತಾ ಇದ್ರು ಪಾಪ, ಬೇಜಾರು ಮಾಡ್ಕೊಂಡೇನೆ. ನಮ್ಮ ಕಡೆ ಎಲ್ಲ ಅದೇನೋ ನೀರು ಹಾಕ್ತಾರಲ್ಲ ಜರಡಿಯಲ್ಲೆಲ್ಲ, ಅದೆಲ್ಲ ಮಾಡಲಿಲ್ಲ, ಏನಕ್ಕೋ ಗೊತ್ತಿಲ್ಲ. ಇಲ್ಲಿಗೆ ಬ್ಲಾಗ್ ಮುಗೀತು.